ಈ ವಿಡಿಯೋ ಆ್ಯಕ್ಚುಲಿ ಆಪ್ತಮಿತ್ರ ಹಾಗೆ ಆಪ್ತರಕ್ಷಕ ಯಾರೆಲ್ಲ ನೋಡಿದಾರೋ ಅವ್ರಿಗೆ ಮಾತ್ರ. ಆಪ್ತಮಿತ್ರದ ಸ್ಟೋರಿ ಪ್ರಕಾರ ಗಂಗಾ ಹಾಗೆ ರಮೇಶ್ ವಿನಯ್ ರಾಜೇಂದ್ರ ಬಹುದೂರ್ ಅವರ ಮನೆಗೆ ಬಂದು ಅಲ್ಲಿ ನಾಗವಲ್ಲಿರುವ ಆತ್ಮ ಇರುವ ಒಂದು ರೂಮ್ನ ಓಪನ್ ಮಾಡಿ ಅವರಿಗೆ ತೊಂದರೆ ಆಯ್ತಂತ. ಅದೇ ಆಪ್ತರಕ್ಷಕ ಮೂವಿಲಿ ಏನು ಹೇಳಿದ್ದಾರೆ, ಆ್ಯಕ್ಚುಲಾಗಿ ಆಪ್ತಮಿತ್ರ ಮೂವಿಲಿ ತೋರಿಸಿದ್ದು ವಿಜಯ ರಾಜೇಂದ್ರ ಬಹುದೂರ್ ಮನೆ ಅಲ್ಲ, ಅದು ಅವನ ತಮ್ಮ ವಿನಯ ರಾಜೇಂದ್ರ ಬಹುದೂರ್. ಹಾಗೆ ಅದೇ ಮೂವಿ ಪ್ರಕಾರ ವಿಜಯ ರಾಜೇಂದ್ರ ಬಹುದೂರ್ ತನ್ನ ತಮ್ಮನ ಅರಮನೆಯಾದ ವಿನಯ ರಾಜೇಂದ್ರ ಬಹುದೂರ್ ಅವನ ಅರಮನೆ ಮೇಲೆ ದಾಳಿ ಮಾಡಿ ಅಲ್ಲಿದ್ದ ಎಲ್ಲ ಸಂಪತ್ತನ್ನು ಲೂಟಿ ಹೊಡೆಯುವುದಲ್ಲದೆ ಅಲ್ಲಿದ್ದ ನಾಗವಲ್ಲಿನ ಕೂಡ ತನ್ನ ಅರಮನೆಗೆ ಕರ್ಕೊಂಡು ಬರ್ತಾನೆ. ಅಂದರೆ ಪಾರ್ಟ್ 2 ಸ್ಟೋರಿ ಪ್ರಕಾರ ವಿಜಯ ರಾಜೇಂದ್ರ ಬಹುದೂರ್ ಮನೆಯೇ ಬೇರೆ, ಹಾಗೆ ವಿನಯ ರಾಜೇಂದ್ರ ಅವನ ಅರಮನೆಯೇ ಬೇರೆ. ಹಾಗೆ ನಾಗವಲ್ಲಿನ ತಗೊಂಡು ಬರ್ತಿದ್ದಾಗೆ ಅವಳ ಹಿಂದೆ ಈ ರಾಮನಾಥ್ ಕೂಡ ಬಂದು ವಿಜಯ ರಾಜೇಂದ್ರ ಬಹುದೂರ್ ಮನೆಯಲ್ಲೇ ಅವರಿಬ್ಬರು ಸರಸಾಡುವಾಗ ಸಿಕ್ಕಿಬಿದ್ದು ಈ ವಿಜಯ ರಾಜೇಂದ್ರ ಬಹುದೂರ್ ನಾಗವಲ್ಲಿ ಹಾಗೆ ರಾಮನಾಥ್ನ ಕೊಲೆ ಮಾಡ್ತಾನೆ. ಹಾಗೆ ಆ ನಾಗವಲ್ಲಿ ಆತ್ಮನ ಅವನ ಅರಮನೆಯಲ್ಲೇ ಅಂದರೆ ವಿಜಯ ರಾಜೇಂದ್ರ ಬಹುದೂರ್ ಅರಮನೆಯ ಒಂದು ಕೋಣೆಯಲ್ಲೇ ದಿಗ್ಬಂಧನ ಮಾಡಿರ್ತಾನೆ. ಆದರೆ ನಮಗೆ ಆಪ್ತಮಿತ್ರ ಮೂವಿ ಸ್ಟೋರಿ ಪ್ರಕಾರ ಏನು ಹೇಳಿದ್ದಾರೆ, ಆಪ್ತಮಿತ್ರ ಮೂವಿಲಿ ಆ್ಯಕ್ಚುಲ್ ಆಗಿ ತೋರಿಸಿದ್ದು ವಿನಯ ರಾಜೇಂದ್ರ ಬಹುದೂರ್ ಅವರ ಅರಮನೆ. ಆ ಅರಮನೆಯಲ್ಲಿ ನಾಗವಲ್ಲಿಯ ಆತ್ಮ ದಿಗ್ಬಂಧನ ಆಗಿದೆ ಅಂತ. ಆದರೆ ಪಾರ್ಟ್ 2 ಸ್ಟೋರಿ ಪ್ರಕಾರ ಆ್ಯಕ್ಚುಲ್ ಆಗಿ ದಿಗ್ಬಂಧನ ಆಗಿದ್ದು ವಿಜಯ ರಾಜೇಂದ್ರ ಬಹುದೂರ್ ಅರಮನೆ. ಸೊ ಹಾಗಾದರೆ ಈ ಪಾರ್ಟ್ 1 ಆಪ್ತಮಿತ್ರ ಮೂವಿಲಿ ಆ ಅರಮನೆಯಲ್ಲಿ ದಿಗ್ಬಂಧನ ಮಾಡಿದಂತ ಯಾಕೆ ತೋರಿಸಿದ್ರು? ಆ್ಯಕ್ಚುಲಿ ಮಿಸ್ಟೇಕಾ, ಅಲ್ಲಿ ಬೇರೆ ಏನಾದರೂ ಲಿಂಕ್ ಇದೆಯಾ? ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ.